ಅವ್ರು ಹೇಳಿದ್ದಾರೆ ಅಧ್ಯಕ್ಷರೇ, ನಾವು 8ನೇ ತಾರೀಕಿಗೆ ಮಾರ್ಚ್ 5ರಿಂದ ಕರ್ನಾಟಕದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡ್ತೀವಿ. ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಮನೆ ಮಠ ಎಲ್ಲ ಮಾರ್ಕೊಂಡು. ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆದಾರರು ಖಾಸಗಿ ಬಡ್ಡಿ ಅಂತ ತೊಗೊಂಡು ಬಂದು 5%, 10%, 1 ಲಕ್ಷ ಸಾಲ ಖಾಸಗಿಯಲ್ಲಿ ತಂದ್ರೆ 5% ಅಂದ್ರೆ ಅಧ್ಯಕ್ಷರೇ 1 ಲಕ್ಷಕ್ಕೆ 5,000 ರೂಪಾಯಿ ಆಗ್ತದೆ. 10%ನಲ್ಲಿ ತೊಗೊಂಡಿದ್ದಾರೆ. ನಮ್ಮಲ್ಲಿ ಗುತ್ತಿಗೆದಾರ ಬಂದು ಕಣ್ಣೀರು ಹಾಕ್ತಾರೆ. ಏನು ಮಾಡಿದ್ರು ಒಟ್ಟೆ ಬ್ಯಾಂಕಿನ ಸಾಲ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಪರಿಸ್ಥಿತಿ ಇವತ್ತು ಗುತ್ತಿಗೆದಾರರ ಬಗ್ಗೆ ನಾನೇನೋ ಗುತ್ತಿಗೆದಾರರ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ ತಿಳ್ಕೊಬೇಡ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಗುತ್ತಿಗೆದಾರರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ. BJP ಕಾಂಗ್ರೆಸ್ ಇದು ಬೇಡ. ಯಾರು ನೋಡ್ರಿ ಯಾವ ಸರ್ಕಾರ ಇರ್ತದಲ್ಲ ಅವ್ರು ಬಾಕಿ ಇಟ್ಟು ಹೋಗೋರೆ.